ಸೊ ನಾನು ನದಿ ದಾಟಬೇಕಾದ್ರೆ ಒಂದು ಬೋಟಲ್ಲಿ ದಡ ಸೇರಿದ ಮೇಲೆ ಇಳಿಬೇಕು. ಮಧ್ಯದಲ್ಲಿ ಇಳಿದ್ರೆ ಆಬ್ವಿಯಸ್ಲಿ ಮುಳುಗ್ತೀವಿ. ಸೊ ನಾವು ಒಂದು ಗೋಲ್ಗೋಸ್ಕರ ಇಟ್ಟಾಗ, ಒಂದು ದುಡ್ಡಿಷ್ಟು ಬೆಳಿಬೇಕಂತ ಇಟ್ಟಿದ್ದಾಗ ಅದು ರೀಚ್ ಆದಮೇಲೆ ವಿಡ್ರಾ ಮಾಡಬೇಕು. ಇಲ್ಲ ನಂದು ಟೈಮ್ ರೀಚ್ ಆಗಬೇಕು, ಇಲ್ಲ ಗೋಲ್ ರೀಚ್ ಆಗಬೇಕು. ಸೊ ಟಿಲ್ ದೆನ್ ಯು ಶುಡ್ ನಾಟ್ ವಿಡ್ರಾ. ಸೊ ನಿಮ್ಮ ಗೋಲ್ ರೀಚ್ ಆದಾಗ ಮಾತ್ರ ನೀವು ತೆಗಿಬೇಕು. ಮಾರ್ಕೆಟ್ ಲೋ ಮಾತ್ರ ನೋಡೋಕೆ ಹೋಗಬೇಡಿ. ನಿಮಗೆ ಮಾರ್ಕೆಟ್ ಅಪ್ ಡೌನು ಅದೆಲ್ಲ ನಿಮ್ಗೆ ಲೆಕ್ಕನೇ ಬರಲ್ಲ. ಅಸೆಟ್ ಅಲೋಕೇಶನ್ ಬೆಸ್ಟ್ ವೇ ಟು ಮೇಕ್ ಮನಿ ಇನ್ ಎನಿ ಮಾರ್ಕೆಟ್. ಸೊ ಮಾರ್ಕೆಟ್ ಮೇಲಿದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಿಕಾಸ್ ಅಲ್ಲಿಂದ ಮಾರ್ಕೆಟ್ ಬೀಳುತ್ತೆ ಅಂದರೆ ಯು ಆರ್ ಬೈಯಿಂಗ್ ಅಟ್ ಎ ಚೀಪರ್ ರೇಟ್. ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭೂಮಿಕಾವಿ. ಪ್ರತಿ ಬಾರಿನೂ ಕೂಡ ನಾವು ಒಂದು ಸೀರೀಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮ್ಯೂಚುವಲ್ ಫಂಡ್ ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಸೊ SIP ಅಂದ್ರೆ ಏನು, ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಯಾವ್ದು ರೈಟ್ ಟೈಮು, ಸೊ ಈ ಬಗ್ಗೆ ಮಾಹಿತಿಯನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡ್ಕೊಂಡ್ವಿ, ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ್ದು ರೈಟ್ ಆಪ್ಷನ್ ಅನ್ನೋದನ್ನ ಚೂಸ್ ಮಾಡೋದನ್ನ ಒಂದಷ್ಟು ನೋಡ್ಕೊಂಡ್ವಿ. ಈಗ ಇನ್ವೆಸ್ಟ್ ಮಾಡಿರೋದನ್ನ ನಮ್ಮ ಮೇನ್ ಪ್ಲಾನ್ ಇರೋದು ವಿತ್ಡ್ರಾ ಮಾಡೋದಕ್ಕೆ. ಸೊ ಹಾಗಿದ್ರೆ ಅಮೌಂಟನ್ನು ವಿತ್ಡ್ರಾ ಮಾಡೋದು ಹೇಗೆ, ಎಷ್ಟು ವಿತ್ಡ್ರಾ ಮಾಡಬೇಕು, ಮತ್ತೆ ಏನಾದರೂ ಫ್ಯೂಚರ್ ಪ್ಲಾನ್ಸ್ ಕಂಟಿನ್ಯೂ ಮಾಡೋದಿದ್ರೆ ಯಾವ ರೀತಿ ಕಂಟಿನ್ಯೂ ಮಾಡಬೇಕು, ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಶ್ರೀಕಾಂತ್ ಮಾದ್ರಬಾಯಿ ಅವರಿದ್ದಾರೆ. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ಹೆಲೋ ಸರ್. ನಮಸ್ತೆ. ಹೇಗಿದ್ದೀರಾ? ಫೈನ್ ಮೇಡಮ್. ಓಕೆ. ಸೊ ಈಗಾಗಲೇ ಸುಮಾರು ಮ್ಯೂಚುವಲ್ ಫಂಡ್ ಬಗ್ಗೆ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಸೊ ನೀವು ಹೇಳಿ, ಮ್ಯೂಚುವಲ್ ಫಂಡ್ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಅನ್ಸುತ್ತೆ? ಸೊ ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ. ಸೊ ನಾನು ಒಂದು ಕಂಪನಿ ತೊಗೊಬೇಕಾದ್ರೆ, ಟಾಟಾ ಬಿರ್ಲಾ ನಾನೆಲ್ಲ ತೊಗೊಬೇಕಾದ್ರೆ ಆಬ್ವಿಯಸ್ಲಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಸೊ ನಾನು ತೊಗೊಳೋಕ್ಕೆ ಈಸಿಯೆಸ್ಟ್ ಮಾರ್ಗ ಅಂದರೆ ಮ್ಯೂಚುವಲ್ ಫಂಡ್. ನಾನು ಬರೀ 100 ರೂಪಾಯಿದಲ್ಲೂ ಟಾಟಾ ಕಂಪನಿ ಓನರ್ ಆಗ್ಬೋದು, ಬಿರ್ಲಾ ಕಂಪನಿ ಓನರ್ ಆಗ್ಬೋದು. ಸೊ ಮ್ಯೂಚುವಲ್ ಫಂಡ್ ಅಂದರೆ ಇದೆ ಸಿಂಪಲ್ ವೇನಲ್ಲಿ ಐ ಕ್ಯಾನ್ ಬಿಕಮ್ ವೆರಿ ರಿಚ್. ಈಗ ನಮ್ಮ ಟಾಪಿಕ್ ಬಂದು ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ವಿತ್ಡ್ರಾ ಮಾಡೋದು ಹೇಗೆ ಅಂತ ಆಗಿರೋದ್ರಿಂದ ಒಬ್ಬ ನಾರ್ಮಲ್ ಇನ್ವೆಸ್ಟರ್ ಯಾವಾಗ ವಿತ್ಡ್ರಾ ಮಾಡಬೇಕು ಇನ್ವೆಸ್ಟ್ಮೆಂಟನ್ನು ಅಂತ ನೀವು ಹೇಳ್ತೀರಿ? ಸೊ ನಾನು ನದಿ ದಾಟಬೇಕಾದ್ರೆ ಒಂದು ಬೋಟಲ್ಲಿ ದಡ ಸೇರಿದ ಮೇಲೆ ಇಳಿಬೇಕು. ಮಧ್ಯದಲ್ಲಿ ಇಳಿದ್ರೆ ಆಬ್ವಿಯಸ್ಲಿ ಮುಳುಗ್ತೀವಿ. ಸೊ ನಾವು ಒಂದು ಗೋಲ್ಗೋಸ್ಕರ ಇಟ್ಟಾಗ, ಒಂದು ದುಡ್ಡಿಷ್ಟು ಬೆಳಿಬೇಕಂತ ಇಟ್ಟಿದ್ದಾಗ ಅದು ರೀಚ್ ಆದಮೇಲೆ ವಿಡ್ರಾ ಮಾಡಬೇಕು. ಎಲ್ಲರಿಗೂ ವಿಡ್ರಾ ಮಾಡಿದ್ರೆ ಯು ಆರ್ ಆ್ಯಕ್ಚುಲಿ ಲೂಸಿಂಗ್ ಮನಿ. ಸೊ ಸಾಕಷ್ಟು ಜನ ವೆಯ್ಟ್ ಮಾಡೋದಿಲ್ಲ. ಎಷ್ಟು ಮಿನಿಮಮ್ ಏಜ್ ಎಷ್ಟು ವರ್ಷ ಆದ ನಂತರ ವಿತ್ಡ್ರಾ ಮಾಡ್ಕೋಬೇಕು ಅಂತ ನೀವು ಹೇಳ್ತೀರಿ? ಸೊ ಎಷ್ಟು ವರ್ಷ ಅಂದ್ಬಿಟ್ಟು ಲೆಕ್ಕ ಬರಲ್ಲ. ನಂದು ಗೋಲ್ ರೀಚ್ ಆಗಬೇಕು, ಇಲ್ಲ ನಂದು ಟೈಮ್ ರೀಚ್ ಆಗಬೇಕು, ಇಲ್ಲ ಗೋಲ್ ರೀಚ್ ಆಗಬೇಕು. ಸೊ ಟಿಲ್ ದೆನ್ ಯು ಶುಡ್ ನಾಟ್ ವಿಡ್ರಾ. ಈಗ ಕೆಲವರು ಮನೆ ಮಾಡಬೇಕು ಅಂತ ಹೇಳಿರ್ತಾರೆ, ಮತ್ತೆ ಎಜುಕೇಶನ್ ಪ್ಲಾನಿಂಗ್ ಕೂಡ ಇರುತ್ತೆ. ಸೊ ಅವರಿಗೆ ನೀವು ಇನ್ವೆಸ್ಟ್ಮೆಂಟ್ ಜೊತೆಗೆ ವಿತ್ಡ್ರಾವಲ್ ಎರಡನ್ನೂ ಬ್ರೀಫ್ ಆಗಿ ಹೇಳೋದಾದ್ರೆ ಏನು ಹೇಳ್ತೀವಿ? ಸೊ ವೆರಿ ಸಿಂಪಲ್. ಇವಾಗ ನಮಗೆ ಅಕಸ್ಮಾತ್ ಯಾವ್ದಾರ ಸಿಗ್ನಲ್ ಬಂತು, ರೆಡ್ ಲೈಟ್ ಬಂತಂದರೆ ನಾವು ಕಾರ್ ಓಡಿಸ್ಬೇಕಾದ್ರೆ 4th ಗೇರಿಂದ 3rd ಗೇರ್, 3rd ಗೇರಿಂದ 2nd, 2nd ಫಸ್ಟು, ಆಮೇಲೆ ನ್ಯೂಟ್ರಲ್ ಬರ್ತೀವಲ್ವಾ. ಆ ಥರ ನಮ್ಮ ಗೋಲ್ ನಮ್ಗೆ ಗೊತ್ತಿರುತ್ತೆ. ನಮ್ಮ ಮಗು ಎಜುಕೇಷನ್ 2028 ಇಲ್ಲ ಮದುವೆ 2 ವರ್ಷ ಆದಮೇಲೆ ಇದೆ, ಇಲ್ಲ ನನ್ನ ಮನೆ 2 ವರ್ಷ ಆದಮೇಲೆ ಕಟ್ತೀನಿ ಅಂದರೆ ಇವಾಗಿಂದಾನೇ ಈಕ್ವಿಟಿಯಿಂದ ಸೇಫರ್ ಇನ್ವೆಸ್ಟ್ಮೆಂಟ್ಗೆ ಗ್ರ್ಯಾಜುಲಾಗಿ ಸ್ವಿಚ್ ಮಾಡ್ಕೊಂಡೋದ್ರೆ ಬೈ ದ ಟೈಮ್ ವಿ ರೀಚ್ ನಮ್ದೆಲ್ಲ ಗೋಲು ಅಚೀವ್ ಆಗಿರುತ್ತೆ. ಶೇರ್ ಮಾರ್ಕೆಟ್ ಏರು ಇಳಿತಾ ನಮಗೆ ಹೊಡ್ತಾ ಹೊರಿಯಲ್ಲ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋದು ನಿಮ್ಮ ಮೆಸೇಜಾ? ಹೇಗೆ? ಸ್ಟಡಿ ಒಂದೇ ಅಲ್ಲ, ನಾವು ಗ್ರ್ಯಾಜುಲಿ ವಿಡ್ರಾ ಮಾಡ್ಕೊಂಡು ಹೋಗಬೇಕು. ಸೊ ದಟ್ ನಾವು ಪ್ರಾಫಿಟ್ ಬುಕ್ ಮಾಡ್ದಂಗೆ ಆಗುತ್ತೆ, ಸೇಫರ್ ಸೈಡ್ಗೆ ಮೂವ್ ಆದಂಗೂ ಆಗುತ್ತೆ. ಸೊ ಮಾರ್ಕೆಟ್ ಹೈ ಇದ್ದಾಗ ವಿತ್ಡ್ರಾ ಮಾಡೋದು ರೈಟ್ ಟೈಮಾ? ಬಿಕಾಸ್ ಪ್ರೈಸ್ ಜಾಸ್ತಿ ಇದ್ದಾಗ ಎಲ್ಲರೂ ಕೊಟ್ಬಿಡೋಣ ಅಂತೇಳಿ ಡಿಸಿಷನ್ ತಗೊಳ್ಳೋದಿದೆ. ಸೊ ನೀವೇನು ಹೇಳ್ತೀರಿ ಅಂತ? ಸೊ ತೆಂಡೂಲ್ಕರ್ 1 ಸೆಂಚುರಿ ಹೊಡೆದ್ಮೇಲೆ ಮತ್ತೆ ಹೊಡಿಯಲ್ಲ ಅಂದ್ಬಿಟ್ಟು ಏನಿಲ್ಲ, ಮತ್ತೆ ಹೊಡಿತಾನೆ. ಸೊ ಈ ಥರ ಮಾರ್ಕೆಟ್ ಹೈ ಅಂದ್ಬಿಟ್ಟು ಹೇಳಿದ್ರಲ್ಲ, 1979 ಸ್ಟಾಕ್ ಮಾರ್ಕೆಟ್ ಶುರುವಾಗಿದೆ. ಇವಾಗ 2026 789 ಸಲ 789 ಟೈಮ್ಸ್ ಮಾರ್ಕೆಟ್ ಹೈ ಆಗಿದೆ. ಅಂದರೆ ಎವ್ರಿ ಟೈಮ್ ನಮ್ಗೆ ಹೊಸದು ಅನ್ಸಾಗ ಇನ್ನೂ ಅಲ್ಲಿಂದ ಮೇಲೆ ಹೋಗುತ್ತೆ. ಸೊ ದಿರ್ ಈಸ್ ನೆವರ್ ಎ ಮಾರ್ಕೆಟ್ ಹೈ, ಇಟ್ ಕ್ಯಾನ್ ಓನ್ಲಿ ಕೀಪ್ ಗೋಯಿಂಗ್ ಅಪ್. ಸೊ ನಿಮ್ಮ ಗೋಲ್ ರೀಚ್ ಆದಾಗ ಮಾತ್ರ ನೀವು ತೆಗಿಬೇಕು. ಮಾರ್ಕೆಟ್ ಲೋ ಮಾತ್ರ ನೋಡೋಕೆ ಹೋಗಬೇಡಿ. ಸೊ ಮಾರ್ಕೆಟ್ ಹೈ ಇದ್ದಾಗ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿರೋರು ಖುಷಿ ಪಡುತ್ತಿದೆ. ಅದೇ ಡೌನ್ಫಾಲ್ ಕಂಡಾಗ ಸೊ ಹೇಗೆ ಅದನ್ನು ತಗೊಳ್ಬೇಕು, ಆವಾಗ ವಿತ್ಡ್ರಾ ಮಾಡಬೇಕಾ, ಕಂಟಿನ್ಯೂ ಮಾಡಬೇಕಾ ಇನ್ವೆಸ್ಟ್ ಮಾಡೋದು, ನೀವೇನು ಹೇಳ್ತೀರಿ ಅಂತ? ಸೊ ಮಾರ್ಕೆಟ್ ಬಿದ್ದಾಗ ವಿಡ್ರಾ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಿಮ್ಮ ಪೇಪರ್ ಲಾಸ್ ಇರೋದು ಪರ್ಮನೆಂಟ್ ಲಾಸ್ ಆಗಿಬಿಡುತ್ತೆ. ಸೊ ನಿಮ್ಗೆ ಯಾವಾಗ ಗೋಲ್ ರೀಚ್ ಆಗೋದು ಆವಾಗ ತೊಗೊಬೇಕು. ಸೊ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಮಳೆ ಬಂದಿದ ತಕ್ಷಣ ಮ್ಯಾಚ್ ನಡೆಯಲ್ಲ, ಮಳೆ ನಿಂತ ಮೇಲೆ ಮತ್ತೆ ನಡೆಯುತ್ತೆ. ಸೊ ಆ ಥರ ಮಾರ್ಕೆಟ್ ಯಾವುದೇ ಒಂದು ಕಾರಣಕ್ಕೋಸ್ಕರ ಬಿದ್ದಿದೆ ಅಂದರೆ, ಇರಾಕ್ ವಾರ್ ಇರಲಿ, ಗಲ್ಫ್ ವಾರ್ ಇರಲಿ, ಇಲ್ಲ ಕೋವಿಡ್ ಇರಲಿ, ಆಲ್ವೇಸ್ ಮಾರ್ಕೆಟ್ ಬೌನ್ಸ್ ಆಗುತ್ತೆ. ಯಾಕಂದರೆ ಮಾರ್ಕೆಟ್ ಇಸ್ ಡಿಪೆಂಡೆಡ್ ಆನ್ ಬಿಸ್ನೆಸ್. ವ್ಯಾಪಾರ ಯಾವತ್ತೂ ಕ್ಲೋಸ್ ಆಗಲ್ಲ. ಸೊ ವ್ಯಾಪಾರ ಇರೋವರೆಗೂ ಸ್ಟಾಕ್ ಮಾರ್ಕೆಟ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಇರೋವರೆಗೂ ಮ್ಯೂಚುವಲ್ ಫಂಡ್ ಇರುತ್ತೆ, ಮ್ಯೂಚುವಲ್ ಫಂಡ್ ಇರೋರು ನಿಮ್ಮ ರಿಟರ್ನ್ ಬಂದೇ ಬರುತ್ತೆ. ಇನ್ಫ್ಯಾಕ್ಟ್ ನೀವು 100 ವರ್ಷ ಯಾವುದೇ ಜಗತ್ತು ನೋಡಿ, ಯಾವುದೇ ವರ್ಷ ನೋಡಿ, ಯಾವುದೇ ದೇಶ ನೋಡಿ, ದುಡ್ಡು ಯಾರಪ್ಪ ಮಾಡಿದ ಅಂದರೆ ಕೆಲಸ ಮಾಡೋನು ಯಾವತ್ತೂ ದುಡ್ಡು ಮಾಡಲ್ಲ, ಓನರೇ ದುಡ್ಡು ಮಾಡೋದು. ದುಡ್ಡು ಮಾಡೋದೇ ವ್ಯಾಪಾರದವನು.
ಸೊ ವ್ಯಾಪಾರದೊಂದು ದುಡ್ಡು ಮಾಡ್ತಾ ಅಂದರೆ ನಾನು ವ್ಯಾಪಾರಸ್ಥ ಆಗಬೇಕು, ನಾನು ವ್ಯಾಪಾರಸ್ಥ ಆಗೋಕ್ಕಾಗಲ್ಲ ಅಂದರೆ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು. ವ್ಯಾಪಾರಸ್ಥ ಆ ಶೇರ್ದಲ್ಲಿ ದುಡ್ಡು ಬರಲ್ಲ, ಲಾಸ್ ಆಗುತ್ತೆ. ಆದರೆ ಯು ವಿಲ್ ಆಲ್ವೇಸ್ ಮೇಕ್ ಮನಿ 11 months ಅಲ್ವಾ. ಆ ಥರ ಶೇರ್ ಮಾರ್ಕೆಟಲ್ಲಿ ಲಾಸ್ ಇದ್ದಾಗ 1-2 ತಿಂಗಳಿರುತ್ತೆ, ಆಮೇಲೆ ಮತ್ತೆ ಬೌನ್ಸ್ ಆಗೇ ಆಗುತ್ತೆ. ಇಟ್ ಹ್ಯಾಸ್ ಆಲ್ವೇಸ್ ಬಿನ್ ಲೈಕ್ ದಟ್. ಸೊ ಆ ಟೈಮಲ್ಲಿ ವಿಡ್ರಾ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ದ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಒಂದು ಗುಡ್ ಅಮೌಂಟ್ ನಮ್ಮ ಬಳಿ ಇದೆ ಅಂತ ಆದ ತಕ್ಷಣ ಅದನ್ನು ಹಾಗೆ ಇಟ್ಕೊಂಡು ಕಂಟಿನ್ಯೂ ಮಾಡಬೇಕಾ ಅಥವಾ ಹೇಗೆ, ಆ ಪ್ಲಾನಿಂಗ್ ಏನು ಅಂತ? ಸೊ ಈ ಅಸೆಟ್ ಅಲೊಕೇಶನ್ ಅಂದ್ಬಿಟ್ಟಿರುತ್ತೆ. ಸೊ ನನಗೆ 50 ರೂಪಾಯಿ ನಾನು ಶೇರ್ ಮಾರ್ಕೆಟ್ 50 ರೂಪಾಯಿ ಬಡ್ಡಿ ಅಂದ್ಬಿಟ್ಟು ಹಾಕಿದ್ಮೇಲೆ ಆ ಶೇರ್ ಮಾರ್ಕೆಟ್ 50 ರೂಪಾಯಿ ಇರೋದು 60 ರೂಪಾಯಿ ಆಗಿಬಿಟ್ರೆ ಆಟೋಮೆಟಿಕಲಿ ಅಸೆಟ್ ಅಲೊಕೇಶನ್ ಮಾಡಲೇಬೇಕು. ಸೊ ವರ್ಷಕ್ಕೊಂದ್ಸಲ ಅಸೆಟ್ ಅಲೊಕೇಶನ್ ಮಾಡಿದಾಗ ಯಾವುದು ನಂದು ಜಾಸ್ತಿ ಆಗಿದೆ ಅಂತ ಮಾರಿಬಿಟ್ಟು ಯಾವ್ದು ಚೀಪ್ ಇದೆ ಅದನ್ನ ನಾವು ತೊಗೊಳ್ತೀವಿ. ಸೊ ಆಟೋಮೆಟಿಕಲಿ ನೀವು ಮೇಲಿದ್ದಾಗ ಮಾರ್ತೀರಾ, ಕಮ್ಮಿ ಇದ್ದಾಗ ತೊಗೊಂತೀರಾ. ಸೊ ಅಸೆಟ್ ಅಲೊಕೇಶನ್ ಮಾಡ್ಕೊಂಡು ಹೋಗಿ, ನಿಮಗೆ ಮಾರ್ಕೆಟ್ ಅಪ್ ಡೌನು ಅದೆಲ್ಲ ನಿಮ್ಗೆ ಲೆಕ್ಕನೇ ಬರಲ್ಲ. ಅಸೆಟ್ ಅಲೊಕೇಶನ್ ಬೆಸ್ಟ್ ವೇ ಟು ಮೇಕ್ ಮನಿ ಇನ್ ಎನಿ ಮಾರ್ಕೆಟ್. ನಮ್ಮ ಇನ್ವೆಸ್ಟ್ಮೆಂಟ್ ಲಾಸಲ್ಲಿದ್ದಾಗ ಅಥವಾ ಚೆನ್ನಾಗಿ ಹೋಗದೇ ಇದ್ದಾಗ ಸೊ ಏನು ಮಾಡಬೇಕು ಅಂತ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ? ಬಿಕಾಸ್ ಲಾಸ್ ಆದಾಗ ಎಲ್ಲ ಇನ್ವೆಸ್ಟ್ ಮಾಡಿರೋರು ಕೂಡ ಡೆಸ್ಪರೇಟ್ ಆಗೋದಿದೆ, ಏನಪ್ಪ ಹೀಗಾಗೋಯ್ತು ಅಂತ ಅಂದ್ಕೊಳ್ಳೋರಿದ್ದಾರೆ. ಸೊ ಇವರಿಗೆಲ್ಲ ನೀವು ಯಾವ ರೀತಿ ಒಂದು ಗೈಡ್ಲೈನ್ ಕೊಡ್ತೀರಿ ಅಂತ? ಸೊ ಲಾಸ್ ಏನೀಗಾಗಿದೆ ಅದು ನೋಡ್ಬೇಕು ನಾವು. ಲಾಸ್ ಟೆಂಪರರಿ ಲಾಸ್ ಇದ್ದರೆ, ಸೊ ಏನಿದು ಯುದ್ಧ ಆಗಿದೆ, ಇಲ್ಲ ಬಡ್ಜೆಟಲ್ಲಿ ಚೆನ್ನಾಗಿಲ್ಲ ನ್ಯೂಸು, ಅದಕ್ಕಿದ್ರೆ ಯು ಶುಡ್ ನಾಟ್ ಗೆಟ್ ಅಫೆಕ್ಟೆಡ್. ಲಾಸ್ ಇವಾಗ ಒಂದು ಮಗು ಇದೆ, ಕ್ಲಾಸಲ್ಲಿ ಯಾವಾಗಲೂ ಫೇಲ್ ಆಗ್ತಾ ಇದ್ರೆ ಆ ಮಗುದೇನೋ ಪ್ರಾಬ್ಲಮ್ ಅನ್ನೋಬಿಟ್ಟು ಅರ್ಥ. ಆದರೆ ಮಗು ಒಂದ್ಸಲಿ ಫೇಲ್ ಆಗಿದೆ ಅಂದರೆ ಮಗು ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೋಗಬಾರ್ದು. ಅದಕ್ಕೆ ಸ್ವಲ್ಪ ಜಾಸ್ತಿ ನಾವು ಹೆಂಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಆ ಥರ ಲಾಸ್ ಆಗಿದೆ ಅಂದ್ಬಿಟ್ಟು ನಾವು ಮಾಡೋಕ್ಕೆ ಹೋಗಬಾರ್ದು. ಇನ್ಫ್ಯಾಕ್ಟ್ ಇದ್ದರೆ ವಿ ಶುಡ್ ಪುಟ್ ಮೋರ್ ಮನಿ ಆ್ಯಂಡ್ ಬೈ ಮೋರ್, ಯಾಕಂದರೆ ಅದು ಚೀಪು ಇರ್ಬೋದು. ಸೊ ನಿಮ್ಮ ಅಡ್ವೈಸರ್ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಟೆಂಪರರಿಯಿಂದ ಪರ್ಮನೆಂಟ್ ಅಂದ್ಬಿಟ್ಟು. ಸೊ ಟೆಂಪರರಿ ಇದ್ದರೆ ಯು ಶುಡ್ ಕಂಟಿನ್ಯೂ, ಪರ್ಮನೆಂಟ್ ಇದ್ದರೆ ಆಫ್ಕೋರ್ಸ್ ಯು ಶುಡ್ ಕಮ್ ಬ್ಯಾಕ್. ಓಕೆ, ಮಾರ್ಕೆಟ್ ಹೈ ಇದ್ದಾಗ SIP-ಯನ್ನು ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿರೋದ್ರಿಂದ ಅದನ್ನು ಸ್ಟಾಪ್ ಮಾಡಬೇಕಾ, ಕಂಟಿನ್ಯೂ ಮಾಡಬೇಕಾ, ಏನು ಹೇಳ್ತೀರಿ? ಸೊ ಮಾರ್ಕೆಟ್ ಹೈ ಅಂದರೆ ಏನರ್ಥ? ನಾರ್ಮಲಿ ಅಲ್ಲಿಂದ ಮಾರ್ಕೆಟ್ ಬೀಳುತ್ತೆ ಅಂದ್ಬಿಟ್ಟು ಅರ್ಥ. ಸೊ ಮಾರ್ಕೆಟ್ ಬೀಳುತ್ತೆ ಅಂದರೆ ನಿಮಗೆ ಗೋಲ್ಡ್ ಹೆಂಗೆ ಗೋಲ್ಡ್ ಬೀಳ್ತಾ ಇದ್ರೆ ನಿಮಗೆ ಗ್ರಾಮ್ಗಳು ಹೆಂಗೆ ಎಕ್ಸ್ಟ್ರಾ ಬರುತ್ತೆ, ಆ ಥರ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಆದರೆ ನಿಮ್ಗೆ SIP-ನಲ್ಲಿ ಯೂನಿಟ್ಸ್ ಎಕ್ಸ್ಟ್ರಾ ಬರುತ್ತೆ. ಸೊ ನಿಮ್ಗೆ ಜಾಸ್ತಿ ಯೂನಿಟ್ ಬರುತ್ತೆ, ಜಾಸ್ತಿ ಗ್ರಾಮ್ ಬರುತ್ತೆ ಅಂದರೆ ನೀವು ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಸೊ ನಿಮಗೆ ಇನ್ವೆಸ್ಟ್ ಮಾಡಿದಾಗ ಮಾರ್ಕೆಟ್ ಬಿದ್ದರೆ ಒಳ್ಳೆಯದು, ಯಾಕಂದ್ರೆ ನೀವು ತೊಗೊಳ್ತಾ ಇದ್ದೀರಾ. ನೀವು ಮಾರಬೇಕಾದ್ರೆ ಮಾತ್ರ ಮಾರ್ಕೆಟ್ ಮೇಲೆ ಹೋಗಬೇಕು. ಸೊ ಮಾರ್ಕೆಟ್ ಬಿದ್ದರೆ ಒಳ್ಳೆಯದು ನಿಮಗೆ. ಸೊ ಮಾರ್ಕೆಟ್ ಮೇಲಿದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು, ಬಿಕಾಸ್ ಅಲ್ಲಿಂದ ಮಾರ್ಕೆಟ್ ಬೀಳುತ್ತೆ ಅಂದರೆ ಯು ಆರ್ ಬೈಯಿಂಗ್ ಅಟ್ ಎ ಚೀಪರ್ ರೇಟ್. ಓಕೆ, ಇನ್ನೂ ಸಾಕಷ್ಟು ಜನರಿಗೆ ಡೌಟ್ಸ್ ಕೂಡ ಇರುತ್ತೆ. ಸೊ ನಾವೇನೋ ಇನ್ವೆಸ್ಟ್ ಮಾಡ್ತೀವಿ, ನಮಗೆ ಸೆಲ್ ಮಾಡಬೇಕು ಅಂತ ಅಂದಾಗ ತಕ್ಷಣಕ್ಕೆ ಮಾಡ್ಬೋದಾ, ಇವತ್ತಿಂದ ನಾಳೆಗೆ ನಮಗೆ ದುಡ್ಡು ಸಿಕ್ಕಿಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುತ್ತೆ. ಸೊ ಇದಕ್ಕೇನು ಹೇಳ್ತೀರಿ ಅಂತ? ಸೊ ಅದರಲ್ಲೂ ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ಲಿಕ್ವಿಡ್ ಫಂಡ್, ಓವರ್ನೈಟ್ ಫಂಡ್ ಅಂದರೆ ಇಮ್ಮಿಡಿಯೇಟ್ ನಿಮ್ಗೆ ದುಡ್ಡು ಬರುತ್ತೆ. ಇನ್ಫ್ಯಾಕ್ಟ್ ಓವರ್ನೈಟ್ ಫಂಡ್ಗಳಲ್ಲಿ, ಲಿಕ್ವಿಡ್ ಫಂಡ್ಗಳಲ್ಲಿ ನಿಮ್ಗೆ ಅರ್ಧ ಗಂಟೆ ಅಲ್ಲ 10 ನಿಮಿಷದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬಂದ್ಬಿಡುತ್ತೆ. ಅದು ರಜಾ ಇದ್ದಾಗ ಬಂದ್ಬಿಡುತ್ತೆ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ನನಗೆ ಯಾವಾಗ ದುಡ್ಡು ಬೇಕು ನೋಡ್ಕೊಂಡು ಅಂಥದ್ರಲ್ಲಿ ಹೂಡಿಕೆ ಮಾಡಬೇಕು. ಅದೇ ನೀವು ರಿಟೈರ್ಮೆಂಟ್ ಫಂಡ್ ಹಾಕಿದ್ರೆ ಅದು ಕಂಪಲ್ಸರಿ 5 years ಲಾಕಿನ್ ಇರುತ್ತೆ, ನಿಮ್ಗೆ ದುಡ್ಡು ಬರಲ್ಲ. ಈಕ್ವಿಟಿ ಫಂಡ್ ಇದ್ದರೆ ನಿಮಗೆ 2 to 3 ವರ್ಕಿಂಗ್ ಡೇಸ್ ಇರುತ್ತೆ. ಡೆಟ್ ಫಂಡ್ ಇದ್ದರೆ 1 ದಿನಕ್ಕೆ ಬರುತ್ತೆ. ಸೊ ನಿಮ್ಗೆ ಯಾವಾಗ ದುಡ್ಡು ಬೇಕು ಆ ಥರ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದಾಗ, ಲಿಕ್ವಿಡ್ ಫಂಡ್ ಇದೆಯಲ್ಲ, ಓವರ್ನೈಟ್ ಫಂಡ್ ಇದೆಯಲ್ಲ, ಯು ವಿಲ್ ಗೆಟ್ ಇನ್ 10 minutes ಅಂಥದ್ರಲ್ಲಿ ಹೂಡಿಕೆ ಮಾಡಿ. ಎಮರ್ಜೆನ್ಸಿಗೆ ಅದು ಮಾಡಿ, ಗ್ರೋತ್ಗೋಸ್ಕರ ಈಕ್ವಿಟಿ ಮತ್ತು ರಿಟೈರ್ಮೆಂಟ್ ಫಂಡ್ ಅಂಥದ್ರಲ್ಲಿ ಮಾಡಿ. SIP-ಯನ್ನು ಯಾವಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ನೀವೇನು ಹೇಳ್ತೀರಿ? ಸೊ ನಿಮಗೆ ಅಕಸ್ಮಾತ್ ಏನೋ ತುಂಬ ತೊಂದರೆ ಆಗಿದೆ, ನನಗೆ ಇನ್ಕಮ್ ಏನೋ ಸ್ಟಾಪ್ ಆಗಿದೆ, ಆವಾಗ ಮಾತ್ರ SIP ಸ್ಟಾಪ್ ಮಾಡಬೇಕು, ಇಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ಉಸಿರು ಯಾವಾಗ ಸ್ಟಾಪ್ ಮಾಡಲಿ ಅಂದ್ಬಿಟ್ಟು ಕೇಳ್ದಂಗೆ ಆಗುತ್ತೆ ಅದು. ಸೊ ಉಸಿರು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ನಿಮಗೆ ಪ್ರಾಣಾಯಾಮ ಬರುತ್ತೆ ಅಂದರೆ 1 hourವರೆಗೂ ಮಾಡ್ಬೋದು, ಇಲ್ಲ ಒಂದು 2 ನಿಮಿಷ ಇಟ್ಕೊಂತೀವಲ್ವ, ಆ ಥರ 1-2 ತಿಂಗಳು ಬೇಕಾದ್ರೆ ಸ್ಟಾಪ್ ಮಾಡಿ, ಎಮರ್ಜೆನ್ಸಿ ಇದ್ದಾಗ. ಅದರ್ವೈಸ್ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ, ಅನ್ಲೆಸ್ ಇಟ್ ಈಸ್ ಇನ್ಎವಿಟಬಲ್. ಮ್ಯೂಚುವಲ್ ಫಂಡ್ನಲ್ಲಿ ಯಾವಾಗ ನಾವು ಕಂಪನಿಯನ್ನು ಚೇಂಜ್ ಮಾಡಬೇಕು, ಅಥವಾ ಮ್ಯೂಚುವಲ್ ಫಂಡಲ್ಲಿ ಯಾವಾಗ ಚೇಂಜಸನ್ನು ತಗೋಬರಬೇಕು, ಏನು ಫ್ಯಾಕ್ಟರ್ ಅಂದರೆ ಹೆಚ್ಚಾಗಿ ಕಂಡು ಬಂದಾಗ ಅದನ್ನು ಬದಲಾವಣೆ ಮಾಡಬೇಕು ಅಂತ? ಸೊ ಇವಾಗ ನಿಮ್ಮ ಮಗು ಒಂದು ಸ್ಕೂಲ್ ಸೇರಿದೆ ಅಂದ್ಕೊಳ್ಳಿ, ಅವ್ನು ಬೇರೆ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇದ್ದಾಗ ಈ ಸ್ಕೂಲಲ್ಲಿ ಓದ್ತಾ ಇಲ್ಲ ಅಂದರೆ ಆವಾಗ ನೀವು ಅಬ್ಸರ್ವ್ ಮಾಡಬೇಕು. ಬರೀ ಒಂದು ಕ್ಲಾಸಲ್ಲಿ ಓದಿಲ್ವಾ, ಬರೀ ಒಂದು ಟೆಸ್ಟಲ್ಲಿ ಫೇಲ್ ಆಗಿದ್ದಾನ, ಇಲ್ಲ ಬರ್ತಾ 2-3 ಟೆಸ್ಟು ಮಿಡಲ್ ಎಕ್ಸಾಮಲ್ಲೂ ಆಗಿದೆ ಅಂದರೆ ದೆನ್ ಮಗು ಪ್ರಾಬ್ಲಮ್ ಅಲ್ಲ, ಟೀಚರ್ದು ಇಲ್ಲ ಸ್ಕೂಲ್ ಪ್ರಾಬ್ಲಮ್ ಇರುತ್ತೆ. ಆವಾಗ ಚೇಂಜ್ ಮಾಡಬೇಕು ನೀವು, ಅಲ್ಲವರೆಗೂ ಮಾಡೋಕ್ಕೆ ಹೋಗಬೇಡಿ. ಸೊ ಜಸ್ಟ್ ಬಿಕಾಸ್ ಡ್ರೈವರ್ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಗಾಡಿ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಡ್ರೈವರ್ ಚೇಂಜ್ ಆಗಿದೆ ಅಂದರೆ ನೋಡೋಣ, ನೆಕ್ಸ್ಟ್ ಹೋದಾಗ ಅವ್ನು ಚೆನ್ನಾಗಿ ಬಿಟ್ಟರೆ ಓಕೆ. ಸೊ ವೈ ಆರ್ ಯು ವರಿಡ್, ಡೋಂಟ್ ವರಿ. ಸೊ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಅನ್ಲೆಸ್ ಇಟ್ ಇಸ್ ಇನ್ಎವಿಟಬಲ್. ಇನ್ವೆಸ್ಟ್ಮೆಂಟ್ಗಳನ್ನು ಹೇಗೆ ಚೆಕ್ ಮಾಡ್ಕೊಳ್ತಾ ಇರಬೇಕು? ಬಿಕಾಸ್ ತುಂಬ ಜನ ಗೊತ್ತಿರೋದಿಲ್ಲ. ಸೊ ಸಾಕಷ್ಟು ಫಿನಾನ್ಷಿಯಲ್ ಪ್ಲಾನರ್ಸನ್ನು ಮೀಟ್ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ನೀವೇನು ಮಾಹಿತಿ ಕೊಡ್ತೀರಿ? ಸೊ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ CAS ಕನ್ಸಲ್ಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂದ್ಬಿಟ್ಟು ಇಮೇಲಲ್ಲಿ ಕಂಪಲ್ಸರಿ ಬರುತ್ತೆ, ಎವ್ರಿ ಮಂತ್ ಬರುತ್ತೆ. ಅದಿಲ್ಲ ಅಂದರೆ ಕ್ಯಾಮ್ಸ್ ಅಂದ್ಬಿಟ್ಟು ಒಂದು ಆಫೀಸ್ ಇದೆ, MG ರೋಡಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಕೇಳ್ಬೋದು, ಇಲ್ಲ ಕಾರ್ವಿ ಅಂದ್ಬಿಟ್ಟು ಆಫೀಸ್ ಇದೆ,
ಅಲ್ಲೋದಾಗ ನಿಮ್ಗೆ ಎಲ್ಲೇ ಹೂಡಿಕೆ ಮಾಡಿದರೆ ಎಲ್ಲ ಡೇಟಾ ಬರುತ್ತೆ, ಎಲ್ಲ ಜಾತಕ ಬರುತ್ತೆ, ಅದನ್ನ ನೀವು ನೋಡ್ಕೊಬೋದು. ಸೊ ಫಸ್ಟ್ ಪಾಯಿಂಟ್, ನಿಮ್ಮ ದುಡ್ಡು ಎಲ್ಲಿದೆ ಅದು ಗೊತ್ತಾಗುತ್ತೆ. ಎರಡನೇದು, ನಿಮ್ಮ ದುಡ್ಡು ಎಷ್ಟು ಚೆನ್ನಾಗಿದೆ, ಯಾವ ಕಡೆ ಇದೆ, ಯಾವ ಚೆನ್ನಾಗಿಲ್ಲ ಅಂದರೆ ನೀವು ಅದು ಮಾಡೋಕ್ಕೋಗಲ್ಲ. ಸೊ ಒಂದು ಮೆಡಿಕಲ್ ರಿಪೋರ್ಟ್ ಬಂದಮೇಲೆ ನೀವು ಎಷ್ಟು ಟೈಮ್ ನೋಡೋಕ್ಕಾಗುತ್ತೆ, ಒಂದೆರಡು ಪಾಯಿಂಟ್ ನಿಮ್ಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಗೊತ್ತಾಗಬೇಕಾದ್ರೆ ಒಂದು ಡಾಕ್ಟರ್ ಹತ್ರನೇ ಹೋಗಬೇಕು. ಆ ಥರ ನೀವು ಒಂದು ಅಡ್ವೈಸರ್ನ ಹಿಡ್ಕೊಳ್ಳೇಬೇಕು. ಒಂದು ಅಡ್ವೈಸರ್ ಹಿಡ್ಕೊಂಡ್ರೆ ಇಟ್ ಈಸ್ ಆಲ್ವೇಸ್ ಗುಡ್ ಫಾರ್ ಯು, ಸೊ ದಟ್ ಯು ಡೋಂಟ್ ಮೇಕ್ ಮಿಸ್ಟೇಕ್. ಸೊ ಜಗತ್ತಲ್ಲಿ ಯಾರು ದುಡ್ಡು ಮಾಡೋದಂದರೆ ಯಾರು ಮಿಸ್ಟೇಕ್ ಮಾಡಲ್ಲ, ಅವ್ರು ದುಡ್ಡು ಮಾಡೋದು. ಯಾವಾಗಲೂ ಕರೆಕ್ಟ್ ಮಾಡೋನು ಇಬ್ಬರೇ ಜಗತ್ತಲ್ಲಿ, ಒಬ್ಬರು ದೇವರು, ಇನ್ನೊಬ್ಬನು ಸುಳ್ಳು ಹೇಳೋನು. ಸೊ ನಾವು ದೇವರು ಅಲ್ಲ, ಸುಳ್ಳು ಹೇಳೋರು ಅಲ್ಲ. ಆದರೆ ನಮ್ಗೆ ಅದಕ್ಕೋಸ್ಕರ ನಮ್ಗೆ ಒಂದು ಅಡ್ವೈಸರ್ ಬೇಕು. ಅಡ್ವೈಸರ್ ಹತ್ರ ಹೋಗಿ ದೇ ವಿಲ್ ಗೈಡ್ ಯು. ಇನ್ನು ಮಾಡಿರೋ ಇನ್ವೆಸ್ಟ್ಮೆಂಟನ್ನು ವಿತ್ಡ್ರಾ ಮಾಡುವಾಗ ಜನರು ಒಂದಷ್ಟು ತಪ್ಪು ಮಾಡ್ತಾರೆ ಅಂತ ಹೇಳಿ ಸೊ ಕೇಳ್ತೀವಿ. ಸೊ ನೀವೇನು ಹೇಳ್ತೀರಿ, ಯಾವುದು ಬಿಗ್ಗೆಸ್ಟ್ ಮಿಸ್ಟೇಕ್ ವಿತ್ಡ್ರಾವಲ್ ಮಾಡುವಂಥ ಟೈಮಲ್ಲಿ ಇನ್ವೆಸ್ಟ್ ಮಾಡಿರೋರು ಮಾಡೋದು ಅಂತ ನಿಮ್ಗೆ ಅನಿಸುತ್ತೆ? ಮಿಸ್ಟೇಕ್ ಆಗೋದು ಎರಡು ಕಡೆ. ಒಂದು, ನನ್ನ ಪ್ರಾಫಿಟ್ ಇದ್ದಾಗೂ ನಾನು ಸೇಲ್ ಮಾಡಿಲ್ವಲ್ಲ ಅಂದ್ಬಿಟ್ಟು, ಸೊ ಅದು ಕಮ್ಮಿ ಇದ್ದಾಗ. ಇಲ್ಲಾಂದರೆ ಮಾರ್ಕೆಟ್ ತುಂಬ ಮೇಲೆ ಹೋಗ್ಬಿಟ್ಟಿದೆ, ಇನ್ನೂ ಮೇಲೆ ನಾವು ಮಾರಿದ ಮೇಲೆ ಹೋಗ್ಬಿಟ್ರೆ. ಸೊ ಆಲ್ವೇಸ್ ಅಲ್ಟಿಮೇಟ್ಲಿ ಎಲ್ಲಿ ಬರುತ್ತೆ ಅಂದರೆ, ನನ್ನ ಗೋಲ್, ನನ್ನ ಗುರಿ ಏನು, ನಾನು 2035ನಲ್ಲಿ ಒಂದು ಸ್ವಂತ ಮನೆ ಕಟ್ಟಬೇಕು. ಸ್ವಂತ ಮನೆ ಕಟ್ಟೋದಕ್ಕೆ 5 ಕೋಟಿ ಬೇಕು. ಸೊ ಅಲ್ಲಿವರೆಗೂ ಐ ಶುಡ್ ನಾಟ್ ಚೇಂಜ್ ದ ಇನ್ವೆಸ್ಟ್ಮೆಂಟ್ಸ್. ಸೊ ವೆದರ್ ಇಟ್ ಈಸ್ 2030, 2031 ಬಿಡಬೇಕು. ಗ್ರ್ಯಾಜುಲಿ ನೀವು ಗೋಲ್ ಹತ್ರ ಬರೋವಾಗ ಮಾತ್ರ ಆವಾಗ ನೀವು ಗ್ರ್ಯಾಜುಲಿ ಚೇಂಜ್ ಮಾಡಬೇಕು. ಸೊ ವಿಡ್ರಾ ಯಾವಾಗ ಮಾಡಬೇಕಂದ್ರೆ ಓನ್ಲಿ ವೆನ್ ಯು ಅಚೀವ್ಡ್ ಯುವರ್ ಗೋಲ್ ಅಚೀವ್ ಮಾಡಿದಾಗ ಮಾತ್ರ ವಿಡ್ರಾ ಮಾಡಬೇಕು. ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಕಸ್ಮಾತ್ ಫಂಡ್ದೇನೋ ತುಂಬ ಪ್ರಾಬ್ಲಮ್ ಇದೆ, ಫಂಡ್ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ, ದೆನ್ ಯು ಕ್ಯಾನ್ ಥಿಂಕ್. ಬಟ್ ಚೇಂಜ್ ಮಾಡೋ ಮುಂಚೆ 10 ಸಲ ಯೋಚನೆ ಮಾಡಿ, ಇಲ್ಲ ನಿಮ್ಮ ಅಡ್ವೈಸರ್ ಕೇಳಿ, ದೇ ವಿಲ್ ಗೈಡ್ ಯು. ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ತುಂಬ ಲಾಂಗ್ ಟರ್ಮಲ್ಲಿ ನೀವು ಮಾಡಿ ಅಂಥೇಳಿ ಐಡಿಯಾಸ್ ಕೊಡ್ತಾರೆ. ಹಾಗೇನೆ ಕೆಲವೊಂದಷ್ಟು ಜನರಿಗೆ ಪೇಷನ್ಸ್ ಇರೋದಿಲ್ಲ, ತುಂಬ ಬೇಗನೆ ಅದರಿಂದ ಹೊರಗೆ ಬಂದುಬಿಡ್ತಾರೆ. ಸೊ ಇದು ಎರಡರನ್ನ ನೀವು ಹೇಗೆ ನೋಡ್ತೀರಿ? ಸೊ ಅನಲೈಸ್ ಮಾಡೋದಾದರೆ ವೆರಿ ಸಿಂಪಲ್. ನಾನು ಕ್ರಿಕೆಟ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ನಾವು ಕ್ರಿಕೆಟ್ ಆಡುವಾಗ ಸ್ಟಾರ್ಟಿಂಗಲ್ಲಿ ನಮಗೆ ಒಳ್ಳೆ ಬೌಲರ್ಗಳೇ ಬರೋದು. ನೀವು T20ನಲ್ಲಿ ನೋಡಿ, ಟೆಸ್ಟ್ ಮ್ಯಾಚ್ ನೋಡಿ. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಬ್ಯಾಟ್ಸ್ಮನ್ ಅಷ್ಟು ಹೊಡಿಯೋಕ್ಕೆ ಹೋಗಲ್ಲ, ಎಸ್ಪೆಷಲಿ ಟೆಸ್ಟ್ ಮ್ಯಾಚಲ್ಲಿ. ಆವಾಗ ಬಾಲ್ ಹೊಸ ಇರುತ್ತೆ, ತುಂಬ ಓಡಾಡುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಿದ ತಕ್ಷಣ ನಿಮಗೆ ರಿಟರ್ನ್ ಬರಲ್ಲ. ವೆರಿ ರೇರ್ ಬರ್ಬೋದು ನಿಮಗೆ, ಬಟ್ ನಾರ್ಮಲಿ ರಿಟರ್ನ್ ಬರಲ್ಲ. ಹಂಗನ್ಬಿಟ್ಟು ನಾನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಚೆನ್ನಾಗಿಲ್ಲ ಫಂಡು, ದಟ್ ವಿಲ್ ನೆವರ್ ಹ್ಯಾಪನ್. ನೀವು ಅಲ್ಲಿ ಇರಬೇಕು. ಬಾಲ್ ಹಳೇದಾಗೋರ್ಗೆ ಹೆಂಗಿರ್ತೀವಿ ಆ ಥರ ಒಂದು ಫಂಡ್ ಇನ್ವೆಸ್ಟ್ಮೆಂಟಲ್ಲ ಅಷ್ಟೇ. ಸ್ವಲ್ಪ ದಿನ ಆದಮೇಲೆ ಆಟೋಮೆಟಿಕಲಿ ಫಂಡ್ದು ಹೆಂಗೆ ಗೊತ್ತಾಗುತ್ತೆ ನಿಮಗೆ, ಫಂಡ್ ಮ್ಯಾನೇಜ್ಮೆಂಟ್ಗೂ ಲಾಂಗ್ ಟರ್ಮ್ ಅಂದರೆ ಈ ವಿಲ್ ಮೇಕ್ ಗುಡ್ ರಿಟರ್ನ್ಸ್. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ವೆನ್ ಎವರ್ ಇಟ್ ಇಸ್ 1 year, 3 years, 5 years, 10 years ರಿಟರ್ನ್ ವಿಲ್ ಆಲ್ವೇಸ್ ಬಿ ವೆರಿ ಗುಡ್ ಇನ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮಲ್ಲಿ ವೆರಿ ರೇರು, ಮಾಡೋಕ್ಕಾಗಲ್ಲ. 10ರಲ್ಲಿ 1 ಬರ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ 10ರಲ್ಲಿ 10 ಬರುತ್ತೆ. ಸೊ ನಿಮಗೆ ಗ್ಯಾರಂಟಿ ದುಡ್ಡು ಏನು ಮಾಡ್ತಾನೆ ಅಂದರೆ ವೆನ್ ಇಸ್ ಲಾಂಗ್ ಟರ್ಮ್. ಸೊ ಲಾಂಗ್ ಟರ್ಮ್ ಇಟ್ಕೊಳ್ಳಿ, ಯು ವಿಲ್ ಮೇಕ್ ಮನಿ. ಫಂಡ್ ಮ್ಯಾನೇಜರ್ ಚೇಂಜ್ ಆದಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ ಏನು ಅಂತ? ಸೊ ಇವಾಗ ನೀವು ಒಂದು ಮಾಮೂಲಿ ಒಳ್ಳೆ ಫೇವರೇಟ್ ಹೋಟ್ಲಿಗೆ ಹೋಗ್ತೀರ ಅಂದ್ಕೊಳ್ಳಿ. ಸೊ MTRಗೆ ಇಲ್ಲ ವಿಜಯದ ಯಾವುದೋ ಒಂದು ಇದೆ ಅಂತ ಹೋಟ್ಲಿಗೆ ಹೋದಾಗ ಅಲ್ಲಿ ಅಡುಗೆ ಮಾಡೋನು ಚೇಂಜ್ ಆಗಿದೆ ಅಂದರೆ ನೀವು ಟೆಸ್ಟ್ ಮಾಡಿ ನೋಡಿ. ಅಕಸ್ಮಾತ್ ಏನಾರ ಚೇಂಜ್ ಆಗಿದೆ, ದೋಸೆ ಟೇಸ್ಟ್ ಚೇಂಜ್ ಆಗಿದೆ, ಇಡ್ಲಿ ಟೇಸ್ಟ್ ಚೇಂಜ್ ಆಗಿದ್ರೆ ಆಬ್ವಿಯಸ್ಲಿ ದೆನ್ ಆಟೋಮೆಟಿಕಲಿ ನೀವು ಚೇಂಜ್ ಮಾಡಬೇಕು. ಬಟ್ ನಾರ್ಮಲಿ ನಾವೇನು ನೋಡಿದ್ದೀವಿ, ರೆಸ್ಟೋರೆಂಟಲ್ಲಿ ಚೀಫ್ ಚೆಫ್ ಯಾರು ಅಡುಗೆ ಮಾಡ್ತಾರೆ ಅವ್ರು ಚೇಂಜ್ ಆದ್ರೂ ಪ್ರೋಸೆಸ್ ಇರುತ್ತೆ, ಚೇಂಜ್ ಆಗಲ್ಲ. ದೋಸೆ ಟೇಸ್ಟ್ ಚೇಂಜ್ ಆಗಲ್ಲ. ಆ ಥರ ಇರುವಾಗ ಫಂಡ್ ಮ್ಯಾನೇಜರ್ ಚೇಂಜ್ ಆದಾಗ ಪ್ರೋಸೆಸ್ ಅನ್ನೋದಿರುತ್ತೆ. ವೆರಿ ರೇರ್ ಫಂಡ್ ಮ್ಯಾನೇಜರ್ಗೆ ಕಂಪ್ಲೀಟ್ ಫ್ರೀಡಮ್ಮು ಯಾವ ಫಂಡಲ್ಲೂ ಇಲ್ಲ. ಮೊದಲಿತ್ತು, ಸಿನ್ಸ್ 3-4 years 5 years ಆ ಥರ ಇಲ್ಲ. ಇವಾಗ ಕಂಪ್ಲೀಟ್ ಪ್ರೋಸೆಸ್ ಆಗಿದೆ. ಸೊ ಫಂಡ್ ಮ್ಯಾನೇಜ್ಮೆಂಟ್ ಚೇಂಜ್ ಆದರೂ ನಮ್ಗೆ ಅದು ಭಯ ಇಲ್ಲ. ವಿ ಹ್ಯಾವ್ ಟು ಕಂಟಿನ್ಯೂ ಇನ್ವೆಸ್ಟ್ಮೆಂಟ್ಸ್. ಸುಮಾರಷ್ಟು ಜನಕ್ಕೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದು ರೈಟ್ ಪ್ಲೇಸ್ ಅನ್ನೋ ಕ್ವೆಶ್ಚನ್ನೇ ಇರುತ್ತೆ. ಪ್ರಾಬಬ್ಲಿ ಸ್ಟಾರ್ಟರ್ಸಿಗೆ ಇದಕ್ಕೇನು ಹೇಳ್ತೀರಿ ಅಂತ? ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇಂಡೆಕ್ಸ್ ಫಂಡ್ ಅಂದ್ಬಿಟ್ಟಿರುತ್ತೆ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇಂಡೆಕ್ಸ್ ಫಂಡ್ ತೊಗೊಳ್ಳಿ. ಸೊ ಇವಾಗ ಚಿಕ್ಕಪೇಟೆಲ್ಲಿ ಹೋಗ್ತೀರಾ, ಅಲ್ಲಿ 100 ಅಂಗಡಿ ಇದೆ. 100 ಅಂಗಡಿದಲ್ಲಿ ಒಂದೊಂದು ಅಂಗಡಿಗೆ ದಿವಸ ಫುಲ್ ವ್ಯಾಪಾರನೇ ಆಗಲ್ಲ. ಒಂದೊಂದು ಅಂಗಡಿಗೆ ದಿವಸಕ್ಕೆ 5 ಕೋಟಿ 10 ಕೋಟಿ ಆಗುತ್ತೆ. ಸೊ ನೀವು ಯಾವ ಅಂಗಡಿನಲ್ಲಿ ಹೂಡಿಕೆ ಮಾಡ್ತೀರಾ ಗೊತ್ತಿಲ್ಲ ಅಲ್ವಾ. ಸೊ ಸೆನ್ಸೆಕ್ಸ್ ಇಂಡೆಕ್ಸ್ ಅಂದ್ಬಿಟ್ಟಿರುತ್ತಲ್ಲ, ಅವನು ಇಂಡಿಯಾದಲ್ಲಿರೋ 8,000 ಕಂಪನಿನಲ್ಲಿ ಬೆಸ್ಟ್ 30 ಕಂಪನಿ ತೊಗೊಂಡನು. ಆ 30 ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಸೊ ನೀವು ಇನ್ವೆಸ್ಟ್ ಮಾಡಿದಾಗ ಇಂಡೆಕ್ಸ್ ಫಂಡಲ್ಲಿ ಆಟೋಮೆಟಿಕಲಿ ಇಂಡಿಯಾದಲ್ಲಿರೋ ಬೆಸ್ಟ್ 30 ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸೊ ನೀವು ಅಬ್ಸರ್ವ್ ಮಾಡಿರ್ಬೇಕು, ಹಿಂದೂಸ್ತಾನ್ ಮೋಟಾರ್ಸ್ ಅಂದ್ಬಿಟ್ಟು ಒಂದು ಕಾರ್ ಕಂಪನಿ ಇತ್ತು, ಅಂಬಾಸಿಡರ್ ಕಾರು. ಆ ಕಂಪನಿನೇ ಇಲ್ಲ ಇವಾಗ, ಅದು ಇಂಡೆಕ್ಸಲ್ಲಿ ಇತ್ತು. ಸೊ ಇಂಡೆಕ್ಸಲ್ಲಿ ಏನಾಗುತ್ತೆ, ಕಂಪನಿ ಚೆನ್ನಾಗಿಲ್ಲ ಅಂದರೆ ಆಟೋಮೆಟಿಕಲಿ ಆ ಕಂಪನಿ ಆಚೆ ಬರುತ್ತೆ, ಒಳ್ಳೆ ಕಂಪನಿ ಸೇರುತ್ತೆ. ಸೊ ನೀವು ಏನು ಮಾಡೋಬೇಕಾಗಿಲ್ಲ, ಆಟೋಮೆಟಿಕಲಿ ಇಂಡೆಕ್ಸ್ ಫಂಡಲ್ಲಿ ಒಂದು ನಮ್ಮ ದೇಹ ಇದ್ದಂಗೆ, ಆತ್ಮ ಹೆಂಗೆ ದೇಹನ ಬಿಟ್ಟು ಬೇರೆ ದೇಹಕ್ಕೆ ಹೋಗುತ್ತೆ, ಆತ್ಮ ಸಾಯಲ್ಲ, ಆ ಥರ ಇಂಡೆಕ್ಸ್ ಸಾಯಲ್ಲ. ಕಂಪನಿಗಳು ಸಾಯುತ್ತೆ, ಇಂಡೆಕ್ಸ್ ಸಾಯಲ್ಲ. ಸೊ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ನನಗೆ ಯಾವುದು ಗೊತ್ತಾಗಿಲ್ಲ ಅಂದರೆ ಇಂಡೆಕ್ಸ್ ಫಂಡ್ಗೆ ಹೋಗ್ಬಿಡಿ. ಯು ವಿಲ್ ಆಲ್ವೇಸ್ ಮೇಕ್ ಮೋರ್ ದೆನ್ ವಾಟ್ ಮಾರ್ಕೆಟ್ ಇಸ್ ಮೇಕಿಂಗ್. ಇನ್ನೂ ಕೂಡ ಸಾಕಷ್ಟು ಜನರಿಗೆ
ಇನ್ವೆಸ್ಟ್ ಮಾಡಿದ್ಮೇಲೆ ಅದು ರೈಟ್ ವೇಯಲ್ಲಿ ಹೋಗ್ತಾ ಇದೆಯಾ ಇಲ್ವಾ ಅಂತೇಳಿ ಅನಲೈಸ್ ಮಾಡೋದೇ ಕಷ್ಟ ಆಗಿದೆ. ಸೊ ಒಬ್ಬ ನಾರ್ಮಲ್ ವ್ಯಕ್ತಿ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಏನಾದರೂ ಒಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡಬೇಕು ಅಂದರೆ ನೀವೇನು ಹೇಳ್ತೀರಿ, ಯಾವ ವೇಯನ್ನು ಚೂಸ್ ಮಾಡಬೇಕು ಅಂತ? ಬಿಕಾಸ್ ಎಲ್ಲರೂ ಕೂಡ ಫಿನಾನ್ಷಿಯಲ್ ಮ್ಯಾನೇಜರ್ಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅವರ ಟ್ರ್ಯಾಕ್ ರೆಕಾರ್ಡನ್ನು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಇದಕ್ಕೇನು ಹೇಳ್ತೀರಿ? ಸೊ ನೀವು ಬೆಂಗಳೂರಿಂದ ಮೈಸೂರು ಹೋಗ್ತೀರಾ ಅಂದರೆ 150 ಕಿಲೋಮೀಟ್ರು, ನಾವು 3 ಅವರಲ್ಲಿ ಹೋಗ್ತೀವಿ ಅಂದರೆ 50 ಕಿಲೋಮೀಟ್ರ್ 1 ಅವರ್ಗೆ ಹೋಗಬೇಕು. ಆದರೆ ನೀವು ಅಬ್ಸರ್ವ್ ಮಾಡಿ ಇಲ್ಲಿಂದ ಕೆಂಗೇರಿ ಹೋಗೋದಕ್ಕೆ 1 ಅವರ್ ಆಗಿಬಿಡುತ್ತೆ ಅಲ್ವಾ. ಕೆಂಗೇರಿ ಎಷ್ಟಿದೆ 25 ಕಿಲೋಮೀಟ್ರ್, ಅಲ್ಲಿ 25 ಕಿಲೋಮೀಟ್ರಿಗೆ 1 ಅವರ್ ಆಯಿತು. ಬಟ್ ಆಮೇಲೆ ನೆಕ್ಸ್ಟ್ 125 ಕಿಲೋಮೀಟ್ರ್ ನಾವು 2 ಅವರಲ್ಲಿ ಹೋಗ್ಬಿಡ್ತೀವಿ. ಸೊ ಸ್ಟಾರ್ಟಿಂಗಲ್ಲಿ ಎನಿ ಫಂಡ್ ಈಸ್ ಆಲ್ವೇಸ್ ಡಿಫಿಕಲ್ಟ್ ಟು ಮೇಕ್ ರಿಟರ್ನ್ಸ್. ಸೊ ನೀವು ಯಾವ ಫಂಡ್ ನಾನು ಇನ್ವೆಸ್ಟ್ ಮಾಡಿ ಚೆನ್ನಾಗಿದೆಯಾ ಇಲ್ಲೋ ನಿಮ್ಗೆ ಹೆಂಗೆ ಗೊತ್ತಾಗೋದಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಸ್ಟಾರ್ಟಿಂಗಲ್ಲಿ ಇಟ್ ಇಸ್ ಚಾನ್ಸ್ಲೆಸ್, ನಿಮ್ಗೆ ಗೊತ್ತಾಗಲ್ಲ. ಬಟ್ ಗ್ರ್ಯಾಜುಲಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ 100 ರೂಪಾಯಿ ತೆಗೆ 100ಕ್ಕೆ 100 ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ, ನಾನು ಬರೀ 80 ರೂಪಾಯಿ ಮಾಡ್ತಾ ಇದ್ದೀನಿ ಅಂದರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್. ಕ್ಲಾಸಲ್ಲಿ ಎಲ್ಲರೂ 90 ಮಾರ್ಕ್ಸ್ ತೊಗೊಂತಾ ಇದ್ದಾರೆ, ನನ್ನ ಮಗ ಮಾತ್ರ 60 ಮಾರ್ಕ್ಸ್ ಅಂದರೆ ದೆನ್ ಏನೋ ಒಂದು ಪ್ರಾಬ್ಲಮ್ ಇದೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ? ಅಂಥ ಟೈಮಲ್ಲಿ ಆಬ್ವಿಯಸ್ಲಿ ಯು ಹ್ಯಾವ್ ಟು ಚೇಂಜ್ ದ ಫಂಡ್. ಆಬ್ವಿಯಸ್ಲಿ ನೀವು ಸ್ಕೂಲ್ ಚೇಂಜ್ ಮಾಡಬೇಕು, ಯಾಕಂದರೆ ಆ ಟೀಚರ್ ಅರ್ಥ ಆಗ್ತಾ ಇಲ್ಲ ನಮ್ಮ ಅದು ವಿದಿನ್ ಎಷ್ಟು ಸ್ಪ್ಯಾನ್ ಆಫ್ ಟೈಮಲ್ಲಿ ಗೊತ್ತಾಗುತ್ತೆ? ಸೊ ಫಸ್ಟ್ 6 ಮಂತ್ 1 ಇಯರ್ ಗೊತ್ತಾಗಲ್ಲ. ನೀವು ಯು ಹ್ಯಾವ್ ಟು ಗಿವ್ ಟೈಮ್. 1 ವರ್ಷ 1.5 ವರ್ಷ ಆದಮೇಲೆ ಸ್ಟಿಲ್ ನೋಡಿ ಬರ್ತಾ ಇಲ್ಲ ಅಂದರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದ ಫಂಡ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇದೆ, ಫಂಡ್ ಮ್ಯಾನೇಜರ್ ಪ್ರಾಬ್ಲಮ್ ಇರೋದು, ಪ್ರೋಸೆಸ್ ಇರ್ಬೋದು. ದೆನ್ ಯು ಹ್ಯಾವ್ ಟು ಮೂವ್. ಬಿಕಾಸ್ ದೇರ್ ಇಸ್ ಒಂದೇ ಫಂಡ್ ಯಾವಾಗಲೂ 100 ವರ್ಷಕ್ಕೆ 20 ವರ್ಷನೂ ಒಂದು ನಂಬರ್ 1 ಅಂದ್ಬಿಟ್ಟು ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ಯು ಹ್ಯಾವ್ ಟು ಮೂವ್ ವಿತ್ ದ ಟೈಮ್ಸ್. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ರಿಸ್ಕ್ ಫ್ಯಾಕ್ಟರ್ ಅಂತ ನೀವು ಹೇಳ್ತೀರಾ, ಹೇಗೆ ಅಂತ? ರಿಸ್ಕ್ ಫ್ಯಾಕ್ಟರ್ ಅಂದ್ಬಿಡಲ್ಲ, ಯು ಹ್ಯಾವ್ ಟು, ನಾನು ಹೇಳೋದಲ್ಲ, ಯು ಹ್ಯಾವ್ ಟು ಅಬ್ಸರ್ವ್ ಏನಕ್ಕೆ ಚೇಂಜ್ ಆಗ್ತಾ, ಏನಕ್ಕೆ ರಿಟರ್ನ್ ಬರ್ತಾ ಇಲ್ಲ. ಒಂದೊಂದು ಸರಿ ಏನಾಗುತ್ತೆ, ಸೊ ಸಪೋಸ್ ಇವಾಗ ಆಯಿಲ್ ಕಂಪನೀಸ್ ಇರುತ್ತೆ. ಸೊ ನೀವು ಆಯಿಲ್ ಕಂಪನಿ ತೊಗೊಂಡಿದ್ರೆ ಅವ್ರು ತರದೇ ಗಲ್ಫಿಂದ, ಸೊ ಅವ್ರ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ, ಸೊ ಅವ್ರು ಪ್ರಾಫಿಟ್ ಕೊಡಲ್ಲ. ಸೊ ನೀವು ಆಯಿಲ್ ಫಂಡನ್ನು ಇನ್ವೆಸ್ಟ್ ಮಾಡಿದರೆ ಆಬ್ವಿಯಸ್ಲಿ ಲಾಸ್ ಇರುತ್ತೆ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು, ಅದು ನಿಮ್ಗೆ ಗೊತ್ತಾಗಬೇಕು. ಸೊ ಅದು ಗೊತ್ತಾದರೆ ದೆನ್ ಯು ಹ್ಯಾವ್ ಟು ನೋ ಇಟ್ಸ್ ಎ ಟೆಂಪರರಿ ಥಿಂಗ್. ಬಟ್ ಯಾವಾಗ ಬೇರೆದೆಲ್ಲ ನಂದು ಎಲ್ಲ ಎಲ್ಲ ಫಂಡ್ಗಳು ಬೇರೆ ಕಂಪನಿ ಎಲ್ಲ ಫಂಡ್ಗಳು ಮಾಡ್ತಾ ಇದೆ, ನನ್ನ ಫಂಡ್ ಮಾಡ್ತಾ ಇಲ್ಲ ಅಂದರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದ ಫಂಡ್ ಮ್ಯಾನೇಜ್ಮೆಂಟ್. ಸೊ ಐ ವಿಲ್ ಕಂಪೇರ್ ವಿತ್ ಸೇಮ್ ಪಿಯರ್ಸ್. ಸೊ ನಂದು ಮಲ್ಟಿ ಕ್ಯಾಪ್ ಅಂದರೆ ಬೇರೆ ಮಲ್ಟಿ ಕ್ಯಾಪ್ಗೆ ಕಂಪೇರ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಕಂಟಿನ್ಯೂಸ್ 3-4 ಕ್ವಾರ್ಟರ್ಸ್ ರಿಸಲ್ಟ್ ಬಂದಿಲ್ಲ ಅಂದರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್, ಪ್ಲೀಸ್ ಮೂವ್ ಔಟ್. ಈಗ ಒಂದು 5,000 10,000 ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದವರು ಎಷ್ಟು ವರ್ಷಗಳ ತನಕ ಕಾಯಬೇಕು? SIP ಒಳ್ಳೇದಾ ಅಥವಾ ಯಾವ ಮ್ಯೂಚುವಲ್ ಫಂಡ್ ಒಳ್ಳೇದು ಅಂತ ನೀವೇನು ಹೇಳ್ತೀರಿ ಅಂತ? ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಸಿಲ್ವರಾ, ಅಥವಾ ಹೇಳಿ ಈ ಬಗ್ಗೆ ಮಾಹಿತಿ. ಸೊ ನಮಗೆ ಸೇಫ್ಟಿ, ನನಗೆ ರಾತ್ರಿ ನಿದ್ದೆ ಬರಬೇಕಾ, ನಾನು ದುಡ್ಡು ಮಾಡಬೇಕಾ, ನನಗೆ ಮಾರ್ಕೆಟ್ ಬಿದ್ದರೂ ನನಗೆ ನಿದ್ದೆ ಬರುತ್ತಾ? ಸೊ ನನ್ನ ನಿದ್ದೆ ಬರುತ್ತೆ, ಮಾರ್ಕೆಟ್ ಬಿದ್ದರೂ ತೊಂದರೆ ಇಲ್ಲ ಅಂದರೆ ನೀವು ಆಬ್ವಿಯಸ್ಲಿ 100% ಈಕ್ವಿಟಿಗೆ ಹೋಗಬೇಕು, ಬಿಸ್ನೆಸ್ಗೆ ಹೋಗಬೇಕು. ಇಲ್ಲ ನನಗೆ ಸೇಫ್ಟಿನೂ ಬೇಕು, ನನಗೆ ನಿದ್ದೆನೂ ಬೇಕಂದರೆ ನೀವು ಅವಾಗ FD ಟೈಪ್ ರಿಟರ್ನು, ಗೋಲ್ಡ್ ಟೈಪ್ ರಿಟರ್ನು ಅಂತ ಥರದ್ದು ಮಾಡಬೇಕು. ನಾವು ಇಷ್ಟು ವರ್ಷ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಈ ಮಲ್ಟಿ ಅಸೆಟ್ ಫಂಡ್ ಅಂದ್ಬಿಟ್ಟಿರುತ್ತೆ. ಸೊ ಮಲ್ಟಿ ಅಸೆಟ್ ಫಂಡ್ ಅಂದರೆ ಅವನು ಗೋಲ್ಡು ಮಾಡ್ತಾನೆ, ಸಿಲ್ವರು ಮಾಡ್ತಾನೆ, ರಿಯಲ್ ಎಸ್ಟೇಟು ಮಾಡ್ತಾನೆ, ಬಡ್ಡಿಗೂ ಮಾಡ್ತಾನೆ, ಶೇರ್ ಮಾರ್ಕೆಟ್ಗೂ ಮಾಡ್ತಾನೆ. ನಾವು ಇಷ್ಟು ವರ್ಷ ಏನು ಅಬ್ಸರ್ವ್ ಮಾಡಿದರೆ ಈ ಮಲ್ಟಿ ಅಸೆಟ್ ಫಂಡು ಗೋಲ್ಡ್ಗಿನ ಜಾಸ್ತಿ ಕೊಟ್ಟಿದೆ ರಿಟರ್ನು, FDಗಿನ ಜಾಸ್ತಿ ಕೊಟ್ಟಿದೆ, ಸಿಲ್ವರ್ಗಿನ ಜಾಸ್ತಿ ಕೊಟ್ಟಿದೆ, ಶೇರ್ ಮಾರ್ಕೆಟ್ಗಿನ ಜಾಸ್ತಿ ಕೊಟ್ಟಿದೆ. ಸೊ ನನಗೆ ಟೆನ್ಷನ್ ಇಲ್ದಿರ ಬೆಸ್ಟ್ ರಿಟರ್ನ್, ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಮಲ್ಟಿ ಅಸೆಟ್ ಫಂಡ್. ಮಲ್ಟಿ ಅಸೆಟ್ ಫಂಡ್ ಮ್ಯಾನೇಜ್ಮೆಂಟೇ ಅವನೇ ಶೇರ್ ಜಾಸ್ತಿ ಮಾಡ್ಕೊಂಡಾನೆ, ಅವನೇ ಗೋಲ್ಡ್ ಜಾಸ್ತಿ ಮಾಡ್ಕೊಂಡಾನೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ವಿಚ್ ಫಂಡ್ ಟು ಇನ್ವೆಸ್ಟ್. ಸೊ ಮಲ್ಟಿ ಅಸೆಟ್ ಫಂಡ್ ಇಸ್ ದ ಬೆಸ್ಟ್ ಆನ್ಸರ್ ಫಾರ್ ವೆರಿ ಲಾಂಗ್ ಟರ್ಮ್. ನನಗೆ ಯಾವುದು ಗೊತ್ತಾಗಿಲ್ಲ ಅಂದರೆ ಮಲ್ಟಿ ಅಸೆಟ್ ಫಂಡ್ ಆಗಿಬಿಡಿ. ನಿಮ್ಗೆ ಅವಾಗ ಶೇರ್ ಮಾರ್ಕೆಟು ಭಯ ಇಲ್ಲ, ಆ್ಯಂಡ್ ಶೇರ್ ಮಾರ್ಕೆಟಿನ ಜಾಸ್ತಿ ರಿಟರ್ನೇ ಕೊಟ್ಟಿದ್ದಾರೆ ಅವರು. ಸೊ ನಿಮಗೆ ಟೆನ್ಷನ್ ಇರಲ್ಲ, ರಿಟರ್ನು ಬರುತ್ತೆ. ಆ್ಯಂಡ್ ನೀವು SIP ಶುರು ಮಾಡಿದಾಗ ತುಂಬ ಜನ ಮಿಸ್ಟೇಕ್ ಏನು ಮಾಡ್ತಾರೆ, 5,000 ಶುರು ಮಾಡಿದಾಗ 5,000ನೇ ಇರುತ್ತೆ. ಅಲ್ಲ, ನಿಮ್ಮ ಪ್ರತಿ ವರ್ಷ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಇದರ ಇನ್ಕಮ್ ಜಾಸ್ತಿ ಆದಾಗ ಖರ್ಚು ಜಾಸ್ತಿ, ಈಗ ಹೂಡಿಕೆನೂ ಜಾಸ್ತಿ ಆಗಬೇಕು. ಹೋದ ವರ್ಷ 5,000 ಅಂದರೆ ಈ ವರ್ಷ 5,500 ಮಾಡಿ, ಆಮೇಲೆ 6,000 ಮಾಡಿ. ಆವಾಗ ನಿಮ್ಮ ಗೋಲ್ನ ನೀವೇ ಜಲ್ದಿ ಅಚೀವ್ ಮಾಡ್ತೀರಾ, ಆ್ಯಂಡ್ ಯು ವಿಲ್ ಗೆಟ್ ಬಿಗ್ಗರ್ ಗೋಲ್. ಸೊ ನೀವು ಮಾರುತಿ ಸ್ವಿಫ್ಟ್ ಡಿಸೈರ್ ಮಾಡಿ ತೊಗೊಳೋ ಜಾಗದಲ್ಲಿ ನೀವು ಇನ್ವೆಸ್ಟ್ ಮಾಡಿದವರಿಗೆ ಅವತ್ತು ಲಾಸೇ ಆಗೋದಿಲ್ವ? ಈಗ ಕಂಟಿನ್ಯೂಸ್ ಆಗಿ 4-5 ಇಯರ್ಸ್ ಮಾಡ್ಕೊಂಡು ಹೋದವರು ಒಂದು ಒಳ್ಳೆ ಅಮೌಂಟ್ ನೋಡ್ಬೋದಾ ಅಥವಾ ಹೇಗೆ ಅಂತ? ಇಲ್ಲ, ಆ ಥರ ಚಾನ್ಸೇ ಇಲ್ಲ. ನೀವು ಇನ್ವೆಸ್ಟ್ ಮಾಡೋರಿಗೆ ಲಾಸ್ ಆಗೋದೇ ಅಂದ್ಬಿಟ್ಟು ಚಾನ್ಸೇ ಇಲ್ಲ. ಬಿಕಾಸ್ ದೇರ್ ಆರ್ ಫಂಡ್ಸ್ ವಿಚ್ ಹ್ಯಾವ್ ನಾಟ್ ಗಿವನ್ ರಿಟರ್ನ್ ಈವನ್ ಫಾರ್ 10, 12, 15 ಇಯರ್ಸ್. ಸೊ ಆ ಥರ ಫಂಡ್ಗಳು ಇದೆ. ಆ ಥರ ಆಗಿರೋ ಕೇಸಸ್ ಇದೆಯಾ ನಿಮ್ಮ ಕೈಯಲ್ಲಿ? ಆ ಥರ ಕೇಸ್ಗಳು ಇದೆ. ಸೊ 8 ವರ್ಷ 10 ವರ್ಷ 15 ವರ್ಷ ಲಾಸ್ ಆಗಿರೋ ಅಂಥ ಫಂಡ್ಗಳು ಇದೆ. ಆಮೇಲೆ ವಿತಿನ್ 1 ಇಯರ್ ಅದು ಬೌನ್ಸ್ ಆಗಿರೋದು ಇದೆ. ಸೊ ಲಾಸ್ ಆಗೋದೇ ಇಲ್ಲ ಅಂದ್ಬಿಟ್ಟು ಯಾವುದೂ ಇಲ್ಲ. ದೇರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ಇನ್ ದ ವರ್ಲ್ಡ್ ವೇರ್ ದೇರ್ ಇಸ್ ನೋ ಲಾಸ್ ಆಟ್ ಆಲ್. ಈವನ್ FDನಲ್ಲೂ ಲಾಸ್ ಆಗುತ್ತೆ, ಗೋಲ್ಡಲ್ಲೂ ಲಾಸ್ ಆಗುತ್ತೆ, ಈಕ್ವಿಟಿನಲ್ಲಿ ಬೈ ಡಿಫಾಲ್ಟ್ ಲಾಸ್ ಇನ್ ಬಿಟ್ವೀನ್ ಆಗೇ ಆಗುತ್ತೆ. ಸೊ ಇರೋದ್ರಲ್ಲಿ ಬೆಸ್ಟ್ ಅಂತ ನೀವು ಯಾವ್ದು ಹೇಳೋದು ಅಂತ? ಇರೋದ್ರಲ್ಲಿ ಬೆಸ್ಟ್ ಮಲ್ಟಿ ಅಸೆಟ್. ಯಾಕಂದರೆ ಅವ್ನು ಈಸ್ ನಾಟ್ ಅಟ್ಯಾಚ್ ವಿತ್ ಒನ್ ಇನ್ವೆಸ್ಟ್ಮೆಂಟ್.
ಗೋಲ್ಡ್ಗೂ ಇಲ್ಲ, ಸಿಲ್ವರ್ಗೂ ಇಲ್ಲ, ಎಲ್ಲದರಲ್ಲೂ ಇದೆ. ರಿಯಲ್ ಎಸ್ಟೇಟ್ ರೀಟ್ಸಲ್ಲೂ ಇದೆ, ಇನ್ವಿಟಲ್ಲೂ ಇದೆ, ಬಡ್ಡಿನಲ್ಲೂ ಇದೆ, ಇಂಟರ್ನ್ಯಾಷನಲ್ ಈಕ್ವಿಟಿನಲ್ಲೂ ಇದೆ. ಸೊ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಟೆನ್ಷನ್ ಇಲ್ಲದೆ ಅಂದರೆ ಮಲ್ಟಿ ಅಸೆಟ್ ಫಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇನ್ನು ರೈಟ್ ಫಿನಾನ್ಷಿಯಲ್ ಪ್ಲಾನರ್ನ ಹೈಯರ್ ಮಾಡೋದು ಅಥವಾ ರೈಟ್ ಗೈಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇದರಲ್ಲಿ ಅಂತ ನಿಮ್ಗೆ ಅನಿಸುತ್ತೆ? ಒಂದು ರೈಟ್ ಡಾಕ್ಟರ್ ಹೆಂಗೆ ಬೇಕು, ಒಂದು ರೈಟ್ ಲಾಯರ್ ಹೆಂಗೆ ಬೇಕು, ಆ ಥರ ಇಂಪಾರ್ಟೆಂಟ್. ಸೊ ಲಾಯರ್ ನೀವು ಅಬ್ಸರ್ವ್ ಮಾಡಿ ನೋಡಿ, ಗೋಲ್ಡ್ ಮೆಡಲ್ ತೊಗೊಂಡಿದ್ರು ಲಾಯರು, ಹೊಸ ಲಾಯರ್ ಹತ್ರ ಯಾರು ಭಯ ಬಿದ್ದು ಹೋಗ್ತಾರೆ. ಅದೇ ಎಕ್ಸ್ಪೀರಿಯನ್ಸ್ 30 ವರ್ಷ ಇದೆ, ಅವ್ನು ಬರೀ LLB ಮಾಡಿದ್ರೆ ಅಲ್ಲಿ ಹೋಗ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವಾಗಲೂ ಅವ್ರು ಸುಮ್ಮನೆ AI ತೋರಿಸ್ತಾರೆ, ತುಂಬ ಚೆನ್ನಾಗಿ ರಿಪೋರ್ಟ್ ತೋರು, ಅದು ನೋಡಬೇಡಿ. ಅವ್ರಿಗೆ ಎಷ್ಟು ಹೆಸರಿದೆ, ಜನರು ಅವ್ರ ಬಗ್ಗೆ ಏನು ಹೇಳ್ತಾರೆ ಅದನ್ನು ನೋಡ್ಕೊಂಡು ದೆನ್ ನೀವು ಡಿಸೈಡ್. ಯಾಕಂದರೆ ಮನಿ ಈಸ್ ಎ ವೆರಿ ಇಂಪಾರ್ಟೆಂಟ್. ಈ ಸೋಷಿಯಲ್ ಮೀಡಿಯಾ ಇನ್ಫಾರ್ಮೇಷನ್ಗಳು AI ಅಂತ ನೀವು ಹೇಳಿದ್ರಿ, ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ, ಇದನ್ನೆಲ್ಲ ಜನ ಎಷ್ಟು ನಂಬಬೇಕು ಅಂತ. ಸೊ ದೆರ್ ಇಸ್ ಆಲ್ವೇಸ್ ಎ ಪಿಂಚ್ ಆಫ್ ಸಾಲ್ಟು. ನಾವು ಅದು ನೋಡ್ಕೊಂಡು ಡಿಸೈಡ್ ಮಾಡಬೇಕು. ನಾರ್ಮಲಿ ಯು ಹ್ಯಾವ್ ಟು ಟ್ರಸ್ಟ್. 2-3 ಕಡೆ ನೋಡಿಕೊಂಡು ವೆರಿಫೈ ಮಾಡಿ ದೆನ್ ಟ್ರಸ್ಟ್ ಮಾಡಿ. ವಿ ನಾರ್ಮಲಿ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್. ಓಕೆ, ಈಗ AI ಯುಗ ಆಗಿರೋದ್ರಿಂದ ಸೊ ಇನ್ನು ಫ್ಯೂಚರಲ್ಲಿ AI ಮೇಲೆ ಇನ್ವೆಸ್ಟ್ ಮಾಡುವಂಥ ಕಂಪನಿಗಳ ಇರುತ್ತಾ, ಹೇಗೆ ನಿಮ್ಗೆ ಏನು ಅನಿಸುತ್ತೆ ಅಂತ? ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ನೀವು ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾದ್ರೆ ನಿಮ್ಗೆ 4 ಅವರ್ ಬರುತ್ತೆ ಫುಲ್ ಚಾರ್ಜ್ ಮಾಡಿದ್ಮೇಲೆ. ಅದೇ ನೀವು ಲ್ಯಾಪ್ಟಾಪ್ನ AI ಜೊತೆಗೆ ಯೂಸ್ ಮಾಡಿ, ChatGPT, Gemini ಇದೆಲ್ಲ ಯೂಸ್ ಮಾಡಿ, ಅವಾಗ ನಿಮ್ಮ ಲ್ಯಾಪ್ಟಾಪ್ ಬರೀ 1 ಅವರ್ ಬರುತ್ತೆ, 4 ಅವರ್ ಬರೋಲ್ಲ. ಅಂದರೆ ವೆರಿ ಸಿಂಪಲ್. AIಗೆ ಪವರ್ ತುಂಬ ಬೇಕು, ಪವರ್ ತುಂಬ ಹಿಡಿಯುತ್ತೆ. ಸೊ AI ಯಾವ ಕಂಪನಿ ದುಡ್ಡು ಮಾಡುತ್ತೆ ಗೊತ್ತಿಲ್ಲ, ಯಾವ ಕಂಪನಿ ಲಾಸ್ ಆಗುತ್ತೆ ಗೊತ್ತಿಲ್ಲ. ಆದರೆ ಪವರ್ ಕಂಪನೀಸ್ ತುಂಬ ದುಡ್ಡು ಮಾಡುತ್ತೆ, ಎನರ್ಜಿ ಕಂಪನೀಸ್ ತುಂಬ ದುಡ್ಡು ಮಾಡುತ್ತೆ. ಸೊ ಪವರ್ ಕಂಪನೀಸ್, ಎನರ್ಜಿ ಕಂಪನೀಸು, ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸು, ದೇ ವಿಲ್ ಡೂ ವೆರಿ ವೆಲ್. ಸೊ ಆ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. AI ಯಾವ IT ಕಂಪನಿ ಕೆಲಸ ಮಾಡುತ್ತೆ ವಿ ಡೋಂಟ್ ನೋ. ಬಿಕಾಸ್ TCS ಮಾಡ್ಬೋದು, ಇನ್ಫೋಸಿಸು ಮಾಡ್ಬೋದು, ಇಲ್ಲ ಸಮ್ ಸ್ಟಾರ್ಟಪ್ ಮಾಡ್ಬೋದು, ಇಲ್ಲ ಸುಮಾರು ಕಂಪನಿಗಳು ಕ್ಲೋಸು ಆಗ್ಬೋದು. ಸೊ ನಾವು AI ಮಾಡೋಕ್ಕಾಗ AI ಮೇಲೆ ಯಾರು ಅದರಿಂದ ಉದ್ಧಾರ ಆಗ್ತಾರೆ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಯಿತು. ರೀಡ್ಸ್ ಅಂತ ಹೇಳಿ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಸೊ ರೀಡ್ಸ್ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್, ಓರಿಯನ್ ಮಾಲ್ ಇದೆ. ಸೊ ಓರಿಯನ್ ಮಾಲ್ ಅವ್ನು ಹೇಳ್ತಾನೆ, ನಾನು ಇನ್ನೂ ಒಂದು ಮಾಲ್ ಕಟ್ತೀನಿ, ನಮಗೆ ದುಡ್ಡು ಕೊಡಿ, ನೀವು ಪಾರ್ಟ್ನರ್ ಆಗಿ ಅಂದ್ಬಿಟ್ಟು. ಸೊ ಒಂದು ಮಾಲ್ ಕಟ್ಟೋದಕ್ಕೆ 100 ಕೋಟಿ ಬೇಕು. ಅವ್ನು ನಿಮ್ಮ ಪಾರ್ಟ್ನರ್ ಆಗೋ ಅಂತಾನೆ. ನಿಮ್ಮ ಹತ್ರ 1 ಕೋಟಿ, 100 ಕೋಟಿಗೆ 1 ಕೋಟಿನೂ ಇಲ್ಲ, 100 ಕೋಟಿನೂ ಇಲ್ಲ, 10 ಲಕ್ಷನೂ ಇಲ್ಲ, 1 ಲಕ್ಷನೂ ಇಲ್ಲ, ನನ್ನ ಹತ್ರ ಇರೋದೇ 1000 ರೂಪಾಯಿ ಅಂದರೆ ಎಸ್ 1000 ರೂಪಾಯಿಗೂ ನೀವು ಪಾರ್ಟ್ನರ್ ಆಗ್ಬೋದು. ಓಕೆ, ಸೊ ನೀವು ಓರಿಯನ್ ಮಾಲ್ಗೆ 1000 ರೂಪಾಯಿ ಕೊಟ್ಟರೆ ಅವ್ನು ಪಾರ್ಟ್ನರ್ ಆದ, ಇನ್ನೂ ಅವ್ನ ಕಡೆ ಮಾಲ್ ಕಟ್ತಾ ಇದ್ದಾನೆ. ಆದರೆ ಅವ್ನು ಮಾಲ್ ಕಟ್ಟಬೇಕಾದ್ರೆ ಫಸ್ಟು ಭೂಮಿ ತೊಗೊಬೇಕು, ಅದನ್ನು ಅಗಿಬೇಕು, ಅದನ್ನು ಬಿಲ್ಡಿಂಗ್ ಕಟ್ಟಬೇಕು, ಅದು ಇಂಟೀರಿಯರ್ಸ್ ಮಾಡಬೇಕು, ಬಾಡಿಗೆ ಅವ್ರು ಕೊಡಬೇಕು, ಆಮೇಲೆ ತಾನೇ ಬಾಡಿಗೆ ಬರೋದು. ರೀಡ್ಸಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ರೀಡ್ಸಲ್ಲಿ ಅವ್ನು ದುಡ್ಡು ಹಾಕ್ಬಿಟ್ಟು ಅವ್ನು ಭೂಮಿ ಮಾಡ್ತಾನೆ, ಅವ್ನು ಬಿಲ್ಡಿಂಗ್ ಕಟ್ತಾನೆ, ಅವ್ನು ಇಂಟೀರಿಯರ್ಸ್ ಮಾಡ್ತಾನೆ, ಬಾಡಿಗೆ ಅವ್ರು ಬಂದ ಮೇಲೆಲ್ಲ ನಿಮ್ಗೆ ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಬಾಡಿಗೆ ಬರುತ್ತೆ, ಇಮಿಡಿಯೇಟ್. ಸೊ ನಿಮ್ಗೆ ಅಡ್ವಾಂಟೇಜ್ ಏನು, ರೀಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಎವ್ರಿ 3 ಮಂತ್ಸ್ ನಿಮಗೆ ಬಾಡಿಗೆ ಬರುತ್ತೆ. ಆ್ಯಂಡ್ ಬಾಡಿಗೆ ಹಿಂಗೆ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ, ಆ ಥರ ನಿಮ್ಮ ಇನ್ಕಮು ಜಾಸ್ತಿ ಆಗುತ್ತೆ. ಮತ್ತು ನೀವು 5 ವರ್ಷ 10 ವರ್ಷ ಆದಮೇಲೆ ಮಾರಿದಾಗ ನೀವು ಅಲ್ಟಿಮೇಟ್ಲಿ ದುಡ್ಡು ಇರೋದಿಲ್ಲ, ಭೂಮಿ ಇಲ್ಲ ತಾನೆ, ಭೂಮಿ ಬೆಳೆದಿರುತ್ತಾನೆ. ಸೊ ಆ ದುಡ್ಡು ಸೇರಿಸಿ ನಿಮಗೆ ಬಾಡಿಗೆನೂ ಬರ್ತಾ ಇದೆ, ಭೂಮಿ ದುಡ್ಡು ಸೇರಿಸಿ ಬರುತ್ತೆ. ಸೊ ರೀಡ್ಸ್, ನಾವು ಅಮೇರಿಕಾದಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ ರೀಡ್ಸಲ್ಲಿ ಶೇರ್ ಮಾರ್ಕೆಟಿಂಗ್ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಸೊ ಇಂಡಿಯಾನಲ್ಲಿ ಇದು ಒಂದು 3-4 ಇಯರ್ಸ್ ಆಗಿದೆ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ಮಾನ್ಯತಾ ಟೆಕ್ ಪಾರ್ಕ್ ಅದರದ್ದು ರೀಡ್ಸ್ ಇದೆ, ಮತ್ತು ಫಾರಮ್ ಮಾಲ್ ಅದರದ್ದು ರೀಡ್ಸ್ ಇದೆ, ರೇಜಾ ಎಲ್ಲೆಲ್ಲಿ ನೋಡಿದರೆ ಅದರದ್ದು ರೀಡ್ಸ್ ಇದೆ. ಸೊ ನೀವು ನೋಡ್ಕೊಂಡು ಹೂಡಿಕೆ ಮಾಡಿ, ಯು ವಿಲ್ ಮೇಕ್ ಮನಿ, ಬಿಕಾಸ್ ರೀಡ್ಸ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ನೀವು. ಸೊ ಕೊನೆಯದಾಗಿ ಇನ್ನೂ ಕೂಡ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡದೇ ಇರೋರಿಗೆ ಏನು ಹೇಳ್ತೀರಿ ಅಂತ ಒಂದು ಗೈಡ್ಲೈನ್? ವೆರಿ ಸಿಂಪಲ್, ಮೋಸ್ಟ್ ಟ್ರಾನ್ಸ್ಪರೆಂಟ್ ಪ್ರಾಡಕ್ಟ್ ಇಂಡಿಯಾನಲ್ಲಿ ಅಂದರೆ ಮ್ಯೂಚುವಲ್ ಫಂಡ್. ಯಾಕಂದರೆ ಅವ್ರು ಯಾವುದೇ ಫಂಡ್ ಮ್ಯಾಚ್ ಯಾವುದೇ ತೊಗೊಂಡ್ರು, ಯಾವುದೇ ಮಾರಿದವನು ಇಮ್ಮಿಡಿಯೇಟ್ ನಿಮಗೆ ಸಾಯಂಕಾಲ ನಿಮಗೆ ಬಂದ್ಬಿಡುತ್ತೆ. ಆ ಥರ ಯಾವ ಇನ್ವೆಸ್ಟ್ಮೆಂಟ್ ಇಲ್ಲ ಜಗತ್ತಲ್ಲಿ. ಮೋಸ್ಟ್ ಟ್ರಾನ್ಸ್ಪರೆಂಟು. ಇನ್ಫ್ಯಾಕ್ಟ್ ನಿಮ್ಮ ಅಕಸ್ಮಾತ್ ಏಜೆಂಟ್ ಹತ್ರ ಹಾಕಿದರೆ ಅವ್ನಿಗೆ ಎಷ್ಟು ಕಮಿಷನ್ ಬರ್ತಾ ಇದೆ ಅದು ಕೂಡ ನಿಮ್ಗೆ ಬರುತ್ತೆ. ಸೊ ಇದಕ್ಕಿಂತ ಟ್ರಾನ್ಸ್ಪರೆಂಟ್ ಇನ್ಯಾವುದೂ ಇಲ್ಲ. ಸೊ ಮ್ಯೂಚುವಲ್ ಫಂಡ್ ಇದು ಒನ್ ಆಫ್ ದ ಬೆಸ್ಟ್ ಮೋಸ್ಟ್ ಟ್ರಾನ್ಸ್ಪರೆಂಟ್ ಇನ್ವೆಸ್ಟ್ಮೆಂಟು. ಆ್ಯಂಡ್ ನಿಮಗೆ 1 ದಿವಸ ಇನ್ವೆಸ್ಟ್ಮೆಂಟು ಇದೆ, 100 ವರ್ಷ ಇನ್ವೆಸ್ಟ್ಮೆಂಟ್ ಇದೆ, 100 ರೂಪಾಯಿಂದನೂ ಹೂಡಿಕೆ ಮಾಡ್ಬೋದು. ಯು ಶುಡ್ ಡೆಫಿನೆಟ್ಲಿ ಕನ್ಸಿಡರ್ ಮ್ಯೂಚುವಲ್ ಫಂಡ್ಸ್. ಸರ್, ಇನ್ವೆಟ್ ಅಂತ ಹೇಳಿ ಒಂದು ವರ್ಡನ್ನು ಕೇಳ್ತೀವಿ ನಾವು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ? ಸೊ ಇನ್ವೆಟ್ ಅಂದರೆ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅಂದ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಂದ ಮೈಸೂರು ಹೋಗ್ತೀರಾ. ಸೊ ಅದರಲ್ಲಿ ಎಕ್ಸ್ಪ್ರೆಸ್ ವೇ ಇದೆ. ಎಕ್ಸ್ಪ್ರೆಸ್ ವೇ ಹೋದಾಗ ಎವ್ರಿ ಗಾಡಿ ಟೋಲ್ ಕೊಡುತ್ತೆ ತಾನೆ. ಸೊ ಆ ಟೋಲ್ ತೊಗೊಳೋ ಕಂಪನಿ ಇನ್ವಿಟ್ಟು. ಸೊ ನಾವು ಕೂಡ ಆ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಕಂಪನಿ ದುಡ್ಡು ಮಾಡೋದು ಇಲ್ಲ ಸೆಕೆಂಡರಿ, ಆದರೆ ಎವ್ರಿ ಕಾರ್ ಹೋದಾಗ, ಎವ್ರಿ ವೆಹಿಕಲ್ ಹೋದಾಗ ನಮ್ಗೆ ದುಡ್ಡು ಬರುತ್ತೆ. ವಿ ಕ್ಯಾನ್ ಬಿ ಓನರ್ಸ್ ಆಫ್ ದಟ್. ಸೊ ಇನ್ವಿಟಲ್ಲಿ ನೀವು ಹೂಡಿಕೆ ಮಾಡ್ಬೋದು. ಏನು 5,000 ಹೂಡಿಕೆ ಮಾಡ್ಬೋದು, ಅದನ್ನಲ್ಲೂ ನಿಮಗೆ ಬಾಡಿಗೆ ಬಂದಾಗ ಬರ್ತಾ ಇರುತ್ತೆ. ಸೊ ಇನ್ವಿಟಲ್ಲಿ ನೀವು ಹೂಡಿಕೆ ಮಾಡೋಕ್ಕಾಗಲ್ಲ, ಯಾವ ರೋಡ್ ತೊಗೊಳ್ಬೇಕು ಗೊತ್ತಾಗಲ್ಲ ಅಂದರೆ ಮ್ಯೂಚುವಲ್ ಫಂಡಲ್ಲೂ ಇನ್ವಿಟು ಇದೆ, ಅದನ್ನಲ್ಲಿ ಮಾಡಿ. ಮಲ್ಟಿ ಅಸೆಟ್ ಫಂಡಲ್ಲಿ ಇನ್ವಿಟ್ ಇದೆ, ಅದನ್ನಲ್ಲಿ ಮಾಡಿ. ಯು ವಿಲ್ ಹ್ಯಾವ್ ಗುಡ್ ರಿಟರ್ನ್ಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಸೇಫ್ ರಿಟರ್ನ್ಸ್.
ಸೊ ಥ್ಯಾಂಕ್ ಯು ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು, ಇಟ್ ವಾಸ್ ಎ ಪ್ಲೆಜರ್. ನಾನು ತುಂಬಾ ಕಲಿತೆ ನಿಮ್ಮ ಹತ್ರ ಮಾತಾಡಿ. ಸೇಮ್ ಹಿಯರ್. ಇವತ್ತಿನ ಈ ಎಪಿಸೋಡ್ ನಲ್ಲಿ ವಿತ್ಡ್ರಾ ಮಾಡೋದಕ್ಕೆ ಯಾವ್ದು ರೈಟ್ ಅಂತ ಹೇಳಿ ನಾವು ಮಾಹಿತಿಯನ್ನ ಪಡ್ಕೊಂಡ್ವಿ. ಜೊತೆಗೆ ಟೋಲ್ಗೆ ಗಾಡಿಗಳೇನು ಹೋಗುತ್ತೆ ಅಲ್ಲೂ ಕೂಡ ಒಂದು ಕಂಪನಿ ಇದೆ ಇನ್ವೆಟ್ ಅಂತ ಹೇಳಿ, ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿ ನೀವು ಅದರ ಓನರ್ಗಳಾಗಬಹುದು ಅಂತ ಹೇಳಿ ಆ ಮಾಹಿತಿಯನ್ನ ಕೂಡ ಪಡ್ಕೊಂಡ್ವಿ. ಮತ್ತೆ ಮತ್ತಷ್ಟು ಇನ್ಫಾರ್ಮೇಶನ್ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ.